ಅದೇ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ. ನಾನು ಸತೀಶ್ ಪವಾರ್. ದಾವಣಗೆರೆ ಜಿಲ್ಲಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಪರಾಧಗಳನ್ನು ತಡೆಗಟ್ಟುವ ಉದ್ದೇಶದಿಂದ ಮತ್ತು ಸಾರ್ವಜನಿಕರೊಂದಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸಿಕೊಳ್ಳುವ ಉದ್ದೇಶದಿಂದ ಅಪರಾಧ ತಡೆ ಮಾಸಾಚರಣೆ ಹಮ್ಮಿಕೊಳ್ಳಲಾಗಿದ್ದು, ಇದರಲ್ಲಿ ಸಾರ್ವಜನಿಕರ ಸಹಕಾರ ಅತ್ಯಗತ್ಯವಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಶಾಂತ್ ಹೇಳಿದರು. ಗುರುವಾರ ಚನ್ನಗಿರಿ ಪೊಲೀಸ್ ಠಾಣೆಗೆ ಅಧಿಕೃತ ಪರಿವೀಕ್ಷಣೆಗೆ ಭೇಟಿ ನೀಡಿದ್ದು, ಚನ್ನಗಿರಿ ಪೊಲೀಸ್ ಅಧಿಕಾರಿಗಳಿಂದ ಒಂದು ಗೌರವ ವಂದನೆಯನ್ನು ಸಹ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ASP ಸ್ಯಾಮ್ ವರ್ಗೀಸ್ ಹಾಗೆ PI ರವೀಶ್ ಹಾಗೆಯೇ ಸಂತಬೇನೂರು PI ಲಿಂಗನಗೌಡ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಸಹ ಹಾಜರಿದ್ದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ಈ ಪ್ರತಿ ವರ್ಷದಂತೆ 2025ರಲ್ಲಿ ಕೂಡ ಡಿಸೆಂಬರ್ ಅಪರಾಧ ತಡೆ ಮಾಸಾಚರಣೆ ಇದೆ. ಈಗಾಗಲೇ ನಮ್ಮ ಎಲ್ಲ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಕೂಡ ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಮಾಡುವುದರ ಜೊತೆಗೆ ನಾವು ಇದು ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಪೊಲೀಸರು ನಾವು ಕ್ರೈಮ್ನ ತಡೆಗಟ್ಟುವಂಥದ್ದಾಗಲಿ ಕಂಡುಹಿಡಿಯೋದಾಗೋದಲ್ಲಿ ಅಷ್ಟೇ ಅಲ್ಲ, ಸಾರ್ವಜನಿಕರು ಕೂಡ ನಮ್ಮೊಂದಿಗೆ ಸಹಕಾರ ಕೊಟ್ಟಾಗ ಅವ್ರಿಗೆ ಕ್ರೈಮ್ಸ್ ಬಗ್ಗೆ ಅವೇರ್ನೆಸ್ ಜಾಸ್ತಿ ಇದ್ದಾಗ ಇನ್ನೂ ತಡೆಗಟ್ಟೋದು ಎಫೆಕ್ಟಿವ್ ಆಗಿ ಮಾಡ್ಲಿಕ್ಕಾಗ್ತದೆ. ಅದಲ್ಲದೆ ನಮ್ಮದೇ ಒಂದು ಟಾರ್ಗೆಟ್ಸ್ ಕೂಡ ಇಟ್ಕೊಂಡಿರ್ತೀವಿ. ಚೆನ್ನಾಗಿ ಡಿಟೆಕ್ಷನ್ಸನ್ನು ಮಾಡುವಂಥದ್ದಾಗಿರ್ಬೋದು ಅಥವಾ ಎಲ್ಲ ಕೇಸಸನ್ನು ಡಿಸ್ಪೋಸ್ ಮಾಡುವಂಥದ್ದು, ಇದೇ ರೀತಿಯಾಗಿ ವಿವಿಧ ಕಾರ್ಯಕ್ರಮಗಳನ್ನು ಕೂಡ ಅವೇರ್ನೆಸ್ ಜೊತೆಗೆ ಈ ಥರ ಒಂದು ಟಾರ್ಗೆಟ್ಸ್ ಕೂಡ ಇಟ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಅಪರಾಧ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳೋ ರೀತಿಯಾಗಿ ಈ ತಿಂಗಳು ಪೂರ್ತಿ ಎಲ್ಲ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ನಾವು ಜನರಿಗೆ ಹೆಚ್ಚು ಅವೇರ್ನೆಸ್ ಮೂಡಿಸುವಂಥದ್ದು, ಸ್ಕಿಟ್ಟನ್ನು ಮಾಡಿಸುವಂಥದ್ದು, ಮಕ್ಕಳಲ್ಲಿ ಮೂಡಿಸುವಂಥದ್ದು ಮತ್ತು ಪ್ರಾಪರ್ಟಿ ರಿಟರ್ನ್ಸ್ ಪೀರಿಯಡನ್ನು ಕೂಡ ಹಮ್ಮಿಕೊಂಡಿದ್ದೇವೆ, ಮಾಡ್ತೇವೆ. ಮೇಡಮ್, ಈ ದಾವಣಗೆರೆ ಜಿಲ್ಲಾ ವ್ಯಾಪ್ತಿಯಲ್ಲಿ ದರೋಡೆ ಪ್ರಕರಣಗಳ ಕುರಿತು ಏನು ಕ್ರಮಗಳನ್ನು ಕೈಗೊಂಡಿದ್ರು? ದಾವಣಗೆರೆ ಜಿಲ್ಲೆಯಲ್ಲಿ ದರೋಡೆ ಪ್ರಕರಣಗಳು ಈ ಸಲ 6 ಆಗಿರಬೇಕು. 6ರಲ್ಲಿ ನಾವು ಈಗಾಗಲೇ 5 ಕೂಡ ಡಿಟೆಕ್ಟ್ ಮಾಡಿದ್ದೇವೆ. ಅದನ್ನು ಆರೋಪಿಗಳಿಗೆ ಕೂಡ ಜೈಲಿಗೆ ಕಳಿಸಿದ್ದೇವೆ. ಇನ್ನೊಂದು ಪ್ರಕರಣ ಇದೆ, ಅದನ್ನು ಕೂಡ ಶೀಘ್ರದಲ್ಲೇ ಪತ್ತೆ ಹಚ್ತೇವೆ. ಈ ಥರ ಪ್ರಕರಣಗಳಾದಾಗ ತಕ್ಷಣ ನಾವು ಆರೋಪಿಗಳನ್ನು ಅರೆಸ್ಟ್ ಮಾಡುವಂಥದ್ದು. ಅದಲ್ಲದೆ ನಾವು ಮುಂಜಾಗ್ರತವಾಗಿ ಈ ಹಿಂದೆ ಯಾರ್ಯಾರು ಈ ಥರ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಅವ್ರ ಮೇಲೆ ಕೂಡ ಮುಂಜಾಗ್ರತಾ ಕ್ರಮ ವಹಿಸಿ ಅವ್ರಿಗೆ ಠಾಣೆಗೆ ಕರೆಸಿ ಪದೇ ಪದೇ ಅವ್ರ ಮೇಲೆ ಸರ್ವೆಲೆನ್ಸ್ ಇಡುವಂಥದ್ದನ್ನು ಕೂಡ ಮಾಡ್ತಾ ಇದ್ದೇವೆ. ಈಗ ಹೊಸದಾಗಿ ಮಹಿಳೆಯರ ರಕ್ಷಣೆಗೋಸ್ಕರ ದುರ್ಗಾ ಪಡೆ ಅಂತೇಳಿ ಹೊಸ ಪಡೆಯನ್ನ ನಿಯೋಜನೆ ಮಾಡಿ, ಆ ಪಡೆಯಿಂದ ಯಾವ ರೀತಿ ಒಂದು ಮಹಿಳೆಯರಿಗೆ ರಕ್ಷಣೆ ದೊರಕ್ತಾ ಇದೆ? ಅಲ್ಲ, ಈಗಾಗಲೇ ನಾವು ದಾವಣಗೆರೆ ಜಿಲ್ಲೆಯಲ್ಲಿ ದುರ್ಗಾ ಪಡೆ ಅಂತ ಹೇಳಿ ಮಾಡಿದ್ದೇವೆ. ಅವರು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ವಿಸಿಟ್ ಮಾಡೋದಲ್ಲದೆ ಕೂಡ ಮಕ್ಕಳಲ್ಲಿ ಅವೇರ್ನೆಸ್ ಮೂಡಿಸುವಂಥದ್ದು ಅಥವಾ ಈ ಕ್ರೌಡೆಡ್ ಪ್ಲೇಸಸ್ ಆಗಿರ್ಬೋದು, ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡು, ಸಂತೆಗಳು, ಬೇರೆ ಕಡೆಗಳಲ್ಲೂ ಕೂಡ ಹೋಗ್ತಾ ಇದ್ದಾರೆ. ಅದಲ್ಲದೆ ಮಹಿಳೆಯರಿಗೆ ಯಾವುದೇ ರೀತಿಯಾದ ಸಮಸ್ಯೆ ಇದ್ದರೆ ಇಮಿಡಿಯೇಟ್ ಆಗಿ ಹೋಗಿ ಅಟೆಂಡ್ ಮಾಡುವಂಥದ್ದಾಗಿರಬಹುದು ಅಥವಾ ರೌಂಡ್ಸ್ ಮಾಡುವಂಥದ್ದಾಗಿರ್ಬೋದು. ಮತ್ತು ಇದಲ್ಲದೆ ನಮ್ಮವರು ಕೂಡ ಏನಾಗಿದೆ, ಈ ದುರ್ಗಾ ಪಡೆ ಎಲ್ಲ ಕಡೆ ಇರೋದು ಗೊತ್ತಾಗಿ ಕೂಡ ಅದರ ಇನ್ಫ್ಲೂಯೆನ್ಸಿಂದ ಟೀಚರ್ಸು ಅವರೇ ಫೋನ್ ಮಾಡಿ ಕರೆಸಿ ಮನೆಗೆ ಶಾಲೆ ಬಿಟ್ಟಿದ್ದ ಮಕ್ಕಳನ್ನು ಕೂಡ ಹೋಗಿ ಕರ್ಕೊಂಡು ಬಂದಿದ್ದಿದೆ. ಕೆಲವೊಂದೊಂದು ಕಡೆ ಇದ್ದಂತಹ ಸಮಸ್ಯೆಗಳನ್ನು ಹೋಗಿ ಜಟಿಲವಾದ ಸಮಸ್ಯೆಗಳನ್ನು ಮಾತಾಡಿ ಸಾಲ್ವ್ ಮಾಡಿದ್ದಾರೆ. ಕೆಲವು ಹೆಣ್ಮಕ್ಳು ಕಾಲ್ಗೆ ಬರ್ತಾ ಇಲ್ದಿರೋದು, ಮಕ್ಕಳು ಕಾಲೇಜ್ಗೆ ಬರ್ತಾ ಇಲ್ದಿರ್ಬೋದು, ಲವ್ವಲ್ಲಿ ಇನ್ವಾಲ್ವ್ ಆಗಿರೋದು, ಕೆಲವು ಸುಯಿಸೈಡನ್ನು ಪ್ರಿವೆಂಟ್ ಮಾಡಿರುವಂಥದ್ದು, ಹೀಗೆ ವಿವಿಧ ಎಫೆಕ್ಟಿವ್ ಆಗಿ ಮತ್ತು ಅವ್ರಿಗೆ ಹೆಣ್ಮಕ್ಳಲ್ಲಿ ಆತ್ಮಸ್ಥೈರ್ಯವನ್ನು ವಿಶ್ವಾಸವನ್ನು ತುಂಬ್ತಾ ಇರುವಂಥದ್ದಾಗಿರ್ಬೋದು. ಈಗ ನಾವು ಲಾಸ್ಟ್ ಇಯರ್ ಡಿಫೆನ್ಸ್ ಕಾರ್ಯಕ್ರಮಗಳನ್ನು ಮಾಡಿದ್ವಿ, ಸೆಲ್ಫ್ ಡಿಫೆನ್ಸ್, ಅದ್ರ ಬಗ್ಗೆಯಲ್ಲೂ ಕೂಡ ಇವರು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಯಾವುದು ಇನ್ನೂ ಕೂಡ ನಾವು ತನಿಖಾ ಹಂತದಲ್ಲಿ ಇದೆ, ಆರೋಪಿಗಳನ್ನು ಬಂಧಿಸಬೇಕಾಗಿದೆ. ಈಗ ಮಿಸ್ಸಿಂಗ್ ಕೇಸಸ್ ತುಂಬಾನೇ ಆಗ್ತಾ ಇದಾವೆ. ಅದು ಮಿಸ್ಸಿಂಗ್ ಕೇಸಸ್ಸು ನಮ್ಮ ಜಿಲ್ಲೆಯಲ್ಲಿ ಅರೌಂಡ್ 850 to 900 ಆಗ್ತದೆ ಪ್ರತಿ ವರ್ಷ. ಈ ವರ್ಷನೂ ಕೂಡ ಆಗಿದೆ. ಬಟ್ ಎಷ್ಟು ಆಗಿದೆ, ನಮ್ಮಲ್ಲಿ ಆಲ್ಮೋಸ್ಟ್ 95% ಅಷ್ಟು ಮಿಸ್ಸಿಂಗ್ ಕೇಸಸ್ ಟ್ರೇಸ್ ಆಗಿದೆ. ಈಗ ರೀಸೆಂಟಾಗಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯದ ನಿರ್ದೇಶನದಂತೆ ಈಗ ಕಮಿಟೀಸು ಕೂಡ ಎಲ್ಲ ಮಾಡಿದ್ದಾರೆ. ಎಫೆಕ್ಟಿವ್ ಆಗಿ ನಾವು ಲಾಸ್ಟ್ 2-3 ಮಂತ್ಸಿಂದ ಡ್ರೈವ್ ಕೂಡ ಮಾಡಿದ್ದೇವೆ. ಅದ್ರ ಸಂಬಂಧ ನಾವು ಎಫೆಕ್ಟಿವ್ ಡ್ರೈವ್ಸ್ ಕೂಡ ಮಾಡಿದ್ದೇವೆ. ಹಾಗಾಗಿ ತುಂಬ ಹಳೆಯ ವರ್ಷದ ಮಿಸ್ಸಿಂಗ್ ಕೇಸಸ್ ಕೂಡ ಟ್ರೇಸ್ ಆಗಿದೆ. ಸಾಕಷ್ಟು ವರ್ಷಗಳಿಂದ ನಲ್ಲೂರು ಪೊಲೀಸ್ ಠಾಣೆಯನ್ನ ಮೇಲ್ದರ್ಜೆಗೆ ಇಲಾಖೆಯಿಂದ ಈಗಾಗಲೇ ನಾವು ಅದನ್ನ ಪ್ರಪೋಸಲನ್ನು ಗೌರ್ಮೆಂಟ್ಗೆ ಕಳಿಸ್ಕೊಟ್ಟಿದ್ದೀವಿ. ಎಷ್ಟು ದಿನಗಳಲ್ಲಿ ಅದು ಗೌರ್ಮೆಂಟ್ ಇಂದ ಆಗಿ ಬರಬೇಕು. ನೋಡೋಣ, ಅದ್ರ ಬಗ್ಗೆ ನಾನು ಫಾಲೋ ಅಪ್ ಮಾಡ್ತೇನೆ.